ಇನ್ನು ಕಾಂಗ್ರೆಸ್ನ ಸಮಾವೇಶ ಆಯಿತು. ಅದರಲ್ಲೂ ಈ ಗೌಡರ ನೆಲ ಅಂತಲೇ ಹೇಳಲಾಗುವಂಥ ಹಾಸನದಲ್ಲಿ ನಿಂತು ಅಬ್ಬರಿಸಿ ಬೊಬ್ಬಿರಿದ್ರು ಕಾಂಗ್ರೆಸ್ ನಾಯಕರು. ಈಗ ಅದಕ್ಕೊಂದು ಟಕ್ಕರ್ ಕೊಡಬೇಕಲ್ಲ, ಅದಕ್ಕೆ ಈಗ JDS ಸಜ್ಜಾಗ್ತಾ ಇದೆ. ಆ ಸಮಾವೇಶಕ್ಕೆ ಇನ್ನೊಂದು ಸಮಾವೇಶದ ಮುಖಾಂತರ ಕೌಂಟರ್ ಕೊಡಬೇಕು. ದಳಪತಿಗಳು ಈಗ ಎಚ್ಚೆತ್ತಿದ್ದಾರೆ. ಮಂಡ್ಯದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕು ಅಂತ, ಅದಕ್ಕೆ HDK ಅಭಿನಂದನೆಯ ಹೆಸರಲ್ಲಿ ಈ ಕಾರ್ಯಕ್ರಮ. ಡಿಸೆಂಬರ್ 16ನೇ ತಾರೀಕು ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇದೆ. 15ನೇ ತಾರೀಕು ಮಂಡ್ಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಮುಖಾಂತರ ನಾವು ಏನು ಕಡಿಮೆ ಇಲ್ಲ ಅಂತ ತೋರಿಸುವಂಥ ಪ್ರಯತ್ನ. ರಾಜಕಾರಣ ಒಬ್ಬರು ಒಂದು ತಂತ್ರವನ್ನು ಹೂಡಿದ್ರೆ ಮತ್ತೊಬ್ಬರು ಇನ್ನೊಂದು ತಂತ್ರ ಹೂಡಲೇಬೇಕು. ಒಬ್ಬರು ಶಕ್ತಿ ಪ್ರದರ್ಶನ ಮಾಡಿದರೆ ಇನ್ನೊಬ್ಬರು ಸುಮ್ಮನಿರೋಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಈಗ JDS ಮತ್ತು BJP ಎರಡೂ ಕೂಡ ಒಂದಾಗಿವೆ. BJPನೂ ಕೂಡ ಸೇರಿಸ್ಕೊಂಡು ಸಮಾವೇಶಕ್ಕೆ ತಯಾರಿ ಮಾಡಬೇಕು ಅಂತ. 16ನೇ ತಾರೀಕು ಕುಮಾರಸ್ವಾಮಿ ಅವರು ಹುಟ್ಟುಹಬ್ಬ ಇದೆ. 15ನೇ ತಾರೀಕಿನೇ ಈ ಕಾರ್ಯಕ್ರಮ ಮಾಡಬೇಕು. ಇಂಥ ಒಂದು ಪ್ಲಾನನ್ನು JDS ನಾಯಕರು ಹಾಕ್ಕೊಂಡಿದ್ದಾರೆ. ಮಂಡ್ಯದ ಸರ್ MV ಕ್ರೀಡಾಂಗಣ ಸ್ಟೇಡಿಯಂ ಅಲ್ಲಿ ಈ ಕಾರ್ಯಕ್ರಮ ನಡೆಸಬೇಕು ಅಂತ. ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ರೂಪುರೇಷೆಗಳು ರೆಡಿಯಾಗಿವೆ. ಅಷ್ಟರ ಒಳಗಡೆಗೆ GT ದೇವೇಗೌಡರ ಮನವೊಲಿಸಬೇಕು. GT ದೇವೇಗೌಡರ ಮನವೊಲಿಸೋ ಬಗೆ ಹೆಂಗೆ ಅನ್ನೋದಕ್ಕೆ ದೊಡ್ಡಗೌಡರ ಜೊತೆಗೆ ಕುಮಾರಸ್ವಾಮಿ, ರೇವಣ್ಣ, ಪುಟ್ಟರಾಜು, ನಿಖಿಲ್, ಸಾರಾ ಮಹೇಶ್, ಬಂಡೆಪ್ಪ ಕಾಶಂಪೂರ್ ಎಲ್ಲ ಸೇರ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. GTD ಬೇಜಾರಾಗಿದ್ದಾರೆ. ಪತ್ರಿಕಾಗೋಷ್ಠಿ ಕರೆದು ಮಾತಾಡಿದ್ದಾರೆ. ಅದಾದ ಮೇಲೆ ಸಂಬಂಧ ಹಳಸೋಗ್ಬಿಟ್ಟಿದೆ ಅನ್ನುವಷ್ಟರ ಮಟ್ಟಿಗಾಗಿದೆ. ಇನ್ನು ಕೆಲವರು ದಯವಿಟ್ಟು ನಾವು ಆ ರೀತಿ ಕಿತ್ಕೋಬಾರ್ದು, ನಾವಿನ್ನೂ ಕೂಡ ಜೋಡ್ಸೋಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥ ಪ್ರಯತ್ನಗಳು ಸಾಗ್ತಾ ಇವೆ. ನೋಡಿ, ಇದು ಸಂಗತಿ. ರಾಜಕಾರಣ ಅಂತಂದರೆ ಒಟ್ಟೊಟ್ಟಿಗೆ ಹೋಗ್ಲಿಕ್ಕೆ ನಿರಂತರವಾದಂಥ ಪ್ರಯತ್ನ ಮಾಡಬೇಕು. ಯಾವುದೋ ಉಮ್ಮೇದಲ್ಲಿ ಏನೋ ಅಂದ್ಬಿಡೋದು, ಆಯಿತು ಅವರು ಒಂದು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿನ ಹೊಗಳಿದ್ರು, ಏನು FIR ಆದ ತಕ್ಷಣ ಏನು ಬಿಟ್ಟುಬಿಡ್ಬೇಕಾ, ರಾಜೀನಾಮೆ ಕೊಟ್ಬಿಡ್ಬೇಕಾ ಅಂತ ಕೇಳಿದ್ರು. ನಾನಿದನ್ನು ಒಪ್ಪಲ್ಲ ಅಂತ ಹೇಳಿದ್ರು. ಸರಿ, ಅಷ್ಟಕ್ಕೇ ಒಬ್ಬರು ಮಾತಾಡಿದ ತಕ್ಷಣ ಇನ್ನೊಬ್ರು ಮಾತಾಡೋದು, ಇನ್ನೊಬ್ರು ಮಾತಾಡಿದ ತಕ್ಷಣ ಮತ್ತೊಬ್ಬರು ಮಾತಾಡೋದು, ಹಿಂಗೆ ಆಗ್ಬಿಟ್ರೆ ಯಾರನ್ನಾರ ಒಟ್ಟಿ ತಗೊಂಡೋಗಕ್ಕೆ ಸಾಧ್ಯನಾ? ಸ್ಥಿತಿ ನೋಡಿ ಹೆಂಗಿದೆ ಅಂತ. ಈ ಸಂದರ್ಭದಲ್ಲಿ ಸ್ಥಿತಿಗತಿಗಳನ್ನು ನೋಡ್ಕೊಂಡು ಹೆಜ್ಜೆ ಇಡಬೇಕು. ಅದು ರಾಜಕಾರಣ. ಆದರೆ ಆಗಿರುವಂಥದ್ದೇನು? ಮಾತಿಗೆ ಮಾತು, ಏಟಿಗೆ ಪ್ರತಿ ಏಟು. ಹೀಗಾಗಿ ಮನಸ್ಸುಗಳ ನಡುವೆ ಬಿರುಕಿದೆ. ಜೊತೆಗೇನು ಅಂದರೆ ನಾಯಕರು ದೂರ ಆಗ್ತಾ ಇದ್ದಾರೆ. ಬರೀ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ರಾಜಕಾರಣ ಅಂತಂತಂದರೆ ಇನ್ಕ್ಲೂಸಿವ್, ಎಲ್ಲರನ್ನೂ ಸೇರಿಸ್ಕೊಂಡು ಹೆಜ್ಜೆ ಇಡುವಂಥದ್ದೇ ರಾಜಕಾರಣ. ನಮಗೆ ಅವ್ರು ಯಾಕೆ ಬೇಕು ಬಿಡಿ, ಇವ್ರು ಯಾಕೆ ಬೇಕು ಬಿಡಿ ಅಂತಂತಂದರೆ ಸೋಲಿನ ಮೇಲೆ ಸೋಲನ್ನು ಕಾಣಬೇಕಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಆದ್ರೂ ದಳಪತಿಗಳಿಗೆ ಬುದ್ಧಿ ಬರಬೇಕು. ಅದಕ್ಕೋಸ್ಕರ ದಿಲ್ಲಿನಲ್ಲಿ ದೊಡ್ಡಗೌಡರ ನಿವಾಸದಲ್ಲಿ ಸಭೆ ಸೇರ್ತಾ ಇದ್ದಾರೆ. ಮೇಲಿಂದ ಮೇಲೆ ಮಾತುಕತೆಗಳಾಗ್ತಾ ಇವೆ. ಹೇಗಾದರೂ ಮಾಡಿ GT ದೇವೇಗೌಡರ ಮನವೊಲಿಸಬೇಕು ಅಂತ. ನಂಬರ್ 1 ಅದು ಯಾವ ರೀತಿ ಆಗುತ್ತೆ ಅಂತ. ಇನ್ನೊಂದು ಕಡೆಗೆ ಡಿಸೆಂಬರ್ 15ನೇ ತಾರೀಕು ಒಂದು ಬೃಹತ್ ಸಮಾವೇಶ ಮಾಡಬೇಕು ಅನ್ನುವಂಥ ಪ್ಲಾನ್ ಕೂಡ ಇದೆ ಅನ್ನುವಂಥದ್ದು. ಏನಿದೆ ವಿವರ? ರಂಗನಾಥ್, ಮಾಜಿ ಪ್ರಧಾನಿ HD ದೇವೇಗೌಡರ ತವರು ಜಿಲ್ಲೆ JDSನ ಭದ್ರಾಕೋಟೆ ಹಾಸನದಲ್ಲಿ ನಿನ್ನೆ ದೊಡ್ಡದಾದಂತಹ ಒಂದು ಶಕ್ತಿ ಪ್ರದರ್ಶನವನ್ನ ಕಾಂಗ್ರೆಸ್ ಮಾಡಿರುವಂತದ್ದು. ಜಲ ಕಲ್ಯಾಣದ ಹೆಸರಲ್ಲಿ JDS ವಿರುದ್ಧ ಕೂಡ ಕಾಂಗ್ರೆಸ್ ನಾಯಕರುಗಳು ಹರಿದಾಡಿರುವಂತದ್ದು. ಇದಕ್ಕೆ ಕೌಂಟರ್ ಕೊಡೋದಕ್ಕೂ ಕೂಡ ಇದೀಗ ದಳಪತಿಗಳು ಕೂಡ ಮುಂದಾಗಿರುವಂತದ್ದು. ಅದರಲ್ಲೂ ಕೂಡ JDSನ ಮತ್ತೊಂದು ಭದ್ರಕೋಟೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲೇ ಕೂಡ ಒಂದು ಬೃಹತ್ ಆದಂತಹ ಒಂದು ಕಾರ್ಯಕ್ರಮ ಮಾಡೋದಕ್ಕೂ ಕೂಡ ಇದೀಗ ದಳಪತಿಗಳು ಮುಂದಾಗಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಅಭಿನಂದನೆಯ ಹೆಸರಿನಲ್ಲಿ ಡಿಸೆಂಬರ್ 15ರ ಸಂಜೆ ಒಂದು ಬೃಹತ್ ಆದಂಥ ಒಂದು ಕಾರ್ಯಕ್ರಮವನ್ನು ಮಂಡ್ಯದ ಸರ್ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲೂ ಕೂಡ ಆಯೋಜನೆ ಮಾಡಿರುವಂಥದ್ದು. ಡಿಸೆಂಬರ್ 16ನೇ ತಾರೀಕು ಮಾಜಿ CM ಕೇಂದ್ರದ ಸಚಿವರಾಗಿರುವಂಥ HD ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇದೆ. ಒಂದು ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ 15ನೇ ತಾರೀಕು ಒಂದು ಕಾರ್ಯಕರ್ತರಿಗೆ ಒಂದು ಅಭಿನಂದನೆ ಸಲ್ಲಿಸೋ ಜೊತೆಗೆ ಕುಮಾರಸ್ವಾಮಿ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸೋ ನಿಟ್ಟಿನಲ್ಲಿ ಒಂದು ಬೃಹತ್ ಆದಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಜಿಲ್ಲೆಯ 7 ತಾಲೂಕುಗಳಿಂದಲೂ ಕೂಡ ಲಕ್ಷಾಂತರ ಕಾರ್ಯಕರ್ತರುಗಳನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು.
ನಿನ್ನೆ ಹಾಸನದಲ್ಲಿ ಕಾರ್ಯಕ್ರಮವನ್ನ ಮಾಡಿರುವಂತದ್ದು, ಎಲ್ಲ ಒಂದ್ ಕಡೆ JDS ನೆಲದಲ್ಲಿ ಕಾಂಗ್ರೆಸ್ ಅಬ್ಬರಿಸಿರುವಂತಹ ಹಿನ್ನೆಲೆಯಲ್ಲಿ Yes. ಮಂಡ್ಯದಲ್ಲಿ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೂ ಕೂಡ ದಳಪತಿಗಳು ಮುಂದಾಗ್ತಿದ್ದಾರೆ. ಮತ್ತೊಂದ್ ಕಡೆ GTD ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನು ಕೂಡ ಶಮನ ಮಾಡೋದಕ್ಕೂ ಕೂಡ ಸಾರಾ ಮಹೇಶ್ ಮತ್ತೆ ಪುಟ್ಟರಾಜು ಅವರು ಕೂಡ ಒಂದು ಟಾಸ್ಕ್ ಅನ್ನು ಕೊಟ್ಟರು. ಇನ್ನಿಟ್ಟಲು ಕೂಡ ದೆಹಲಿಯಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಿರುವಂತದ್ದು. ರಂಗನಾಥ್, ಧನ್ಯವಾದ ಪ್ರಶಾಂತ್ ತಮ್ಮೆಲ್ಲ ಮಾಹಿತಿಗೆ.